ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂದು ನಾವು ಹಿರಿಯ ನಾಗರಿಕ ಭಾನುವಾರವನ್ನಾಗಿ ಆಚರಿಸುತ್ತಿದ್ದೇವೆ. ಈ ಮಾಧ್ಯಮದ ಮೂಲಕ ನಮ್ಮೊಂದಿಗೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ನಿಮ್ಮೆಲ್ಲರನ್ನ ಪ್ರಭು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಆರಂಭ ಮಾಡೋಣ. ಯೆಹೋವನೇ, ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಿಸುವೆನು. ನಿನ್ನ ಸತ್ಯತೆಯ ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ದೇವರೇ, ನೀನು ಬಾಲಾರಭ್ಯ ನನ್ನನ್ನು ಉಪದೇಶಿಸುತ್ತಾ ಬಂದಿದ್ದಿ. ನಾನು ನಿನ್ನ ಅದ್ಭುತ ಕೃತ್ಯಗಳನ್ನು ಇಂದಿನವರೆಗೂ ಪ್ರಚುರಪಡಿಸುತ್ತಿದ್ದೇನೆ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ದೇವರ ನಾಮದಲ್ಲಿ ಆಗಲಿ. ಆಮೇನ್. ದೇವರ ಸ್ತೋತ್ರಕ್ಕಾಗಿ ಕನ್ನಡ ಸಂಗೀತದಿಂದ 329ನೇ ಸಂಗೀತವನ್ನು ಹಾಡೋಣ. ಅದರಲ್ಲಿ 1, 2 ಮತ್ತು 4ನೇ ಚರಣಗಳನ್ನು ಮಾತ್ರ ಹಾಡೋಣ. ಹೊತ್ತಾರೆ ಕರ್ತ ನಿನಗೆ ನಾನಡ್ಡ ಬೀಳುವೆನು, ಹೊತ್ತಾರೆ ನಿನ್ನ ಪೀಠಕ್ಕೆ ವಿಜ್ಞಾಪನೆಯಿರುವುದು. Na na na
ದೇವರಿಗೆ ಸ್ತುತಿ ಸಲ್ಲಿಸೋಣ. ಸರ್ವಶಕ್ತನಾದ ದೇವರೇ, ನೀನು ನಿನ್ನ ನಿತ್ಯ ಬಲವನ್ನು, ದೈವತ್ವವನ್ನು ನಮಗೆ ಅನೇಕ ವಿಧಗಳಿಂದ ಪ್ರಕಟ ಮಾಡಿಕೊಟ್ಟಿರುವುದಕ್ಕಾಗಿ ನಿನ್ನನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಆಕಾಶ ಮಂಡಲವು ನಿನ್ನ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಭೂಮಂಡಲವು ನಿನ್ನ ಕೃಪೆಯಿಂದ ತುಂಬಿದೆ. ಪ್ರತಿದಿನ ನೀನು ಕೈತೆರೆದು ನಿನ್ನ ಒಲಮೆಯ ದಾನಗಳಿಂದ ಎಲ್ಲ ಜೀವಿಗಳನ್ನು ತೃಪ್ತಿಪಡಿಸುತ್ತಿ. ನಿನ್ನ ಕುಮಾರನ ಮುಖಾಂತರ ನೀನು ನಿನ್ನ ಪ್ರೀತಿಯನ್ನು ಅತಿಶಯವಾಗಿ ಪ್ರಕಟ ಮಾಡಿ ಕೊಟ್ಟಿರುವುದರಿಂದ ನಿನ್ನನ್ನು ಸ್ತುತಿಸುತ್ತೇವೆ. ಆತನ ಮುಖಾಂತರ ಲೋಕವನ್ನು ನಿನಗೆ ಸಂಧಾನ ಮಾಡಿಕೊಂಡು ನಿತ್ಯ ಜೀವವನ್ನು ಪ್ರಕಾಶಗೊಳಿಸಿದ್ದಿ. ದೇವ, ಪವಿತ್ರಾತ್ಮನ ದಾನದ ಮೂಲಕ ನಿತ್ಯ ಜೀವದ ನಿಶ್ಚಯತ್ವವನ್ನು ನಮ್ಮಲ್ಲಿ ಹುಟ್ಟಿಸಿದ್ದಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ. ಆಧರಿಕನೂ ಸಹಾಯಕನೂ ಆದ ಆತ್ಮನಿಂದ ನೀನೇ ಬಲಪಡಿಸುತ್ತಿ. ದೇವರೇ, ಹಿರಿಯ ನಾಗರಿಕರ ಈ ಭಾನುವಾರದಂದು ಸಭೆಯ ಹಿರಿಕಿರಿಯರಾದ ನಾವೆಲ್ಲರೂ ನಿನ್ನ ಅತಿಶಯವಾದ ಕೃಪೆಗಾಗಿಯೂ ಹೇರಳವಾದ ಕರುಣೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಾಮಕ್ಕೆ ಇಂದು ಎಂದೆಂದಿಗೂ ಮಹಿಮೆಯಾಗಲಿ. ಆಮೇನ್. ಇಂಥ ಮಹಾಮಹಿಮ ದೇವರೆದುರು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮನ್ನು ನಾವೇ ಅವಲೋಕಿಸಿಕೊಂಡು ನಮ್ಮ ತಪ್ಪು ಅಪರಾಧಗಳನ್ನು ಯಥಾರ್ಥತೆಯಿಂದ ಮೊಣಕಾಲೂರಿ ಅರಿಕೆ ಮಾಡೋಣ. ಕೃಪಾಭರಿತನಾದ ದೇವರೇ, ನೀನು ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡಿರುವಿ. ನಾವು ನಿನ್ನ ಚಿತ್ತಕ್ಕೆ ವಿರೋಧವಾಗಿ ಮಾಡಿರುವ ತಪ್ಪು ಅಪರಾಧಗಳನ್ನು ನಿನ್ನ ಮುಂದೆ ದೀನಭಾವದಿಂದ ಒಪ್ಪಿಕೊಳ್ಳುತ್ತೇವೆ. ನಿನ್ನ ಮಕ್ಕಳಾದ ನಾವು ನೀನು ಮೆಚ್ಚುವಂತಹ ಜೀವನವನ್ನು ನಡೆಸಲು ವಿಫಲರಾಗಿದ್ದೇವೆ. ನೀನು ನಮಗೆ ನೀಡಿದ ವಿವಿಧ ವರದಾನಗಳನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸುವ ಬದಲು ಅದನ್ನು ವ್ಯರ್ಥಪಡಿಸುತ್ತಿದ್ದೇವೆ. ದೇವರೇ, ನಮ್ಮನ್ನು ಕ್ಷಮಿಸು. ನಿನ್ನ ಮಕ್ಕಳಿಗೆ ತಕ್ಕಂತೆ ಹೊಸಬರಾಗಿ ಮಾರ್ಪಡಿಸಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ನಿನ್ನ ಪವಿತ್ರಾತ್ಮನ ಮುಖಾಂತರ ಬಲಪಡಿಸಬೇಕೆಂದು ವಿನಯದಿಂದ ಪ್ರಾರ್ಥಿಸುತ್ತೇವೆ. ಆಮೇನ್. ಪಾಪಧರಿಕೆ ಮಾಡಿದವರಿಗೆ ದೇವರ ವಾಕ್ಯವು ಹೀಗೆ ಆಧರಿಸುತ್ತದೆ: ಯೆಹೋವನು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಮಹಾಕರುಣೆಯುಳ್ಳ ತಂದೆಯಾದ ದೇವರು ತನ್ನ ದಿವ್ಯ ಕೃಪೆಗನುಸಾರವಾಗಿ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡಿಸಲಿ. ಯೇಸು ಕ್ರಿಸ್ತನ ಮೂಲಕ ನಿಮ್ಮನ್ನು ನಿತ್ಯ ಜೀವಕ್ಕಾಗಿ ಬಲಪಡಿಸಿ ನಡೆಸಲಿ. ಆಮೇನ್. ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಓ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಬಾಲ್ಯಾರಭ್ಯದಿಂದ ಇಂದಿನವರೆಗೂ ನೀವು ನಮಗೆ ಆಧಾರವಾಗಿದ್ದಿ. ನಿನ್ನ ದಿವ್ಯ ಚಿತ್ತಾನುಸಾರ ನಾವು ಈ ಲೋಕದಲ್ಲಿ ಹಸುಗೂಸುಗಳಾಗಿ ಜನಿಸಿದಂದಿನಿಂದ ಇಂದಿನವರೆಗೂ ನೀನು ನಮ್ಮನ್ನು ಗುಡ್ಡಿನೋಪಾದಿಯಲ್ಲಿ ಕಾಪಾಡಿಕೊಂಡು ಬಂದಿರುತ್ತಿ. ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಮರೆಯಲ್ಲಿ ಹುದುಗಿಸಿಕೊಂಡು ಕಾಪಾಡುವಂತೆ ಎಲ್ಲ ವಿಧದ ಕಷ್ಟ ನಷ್ಟ, ರೋಗ ರುಜಿನ, ಅಪಾಯ, ಅಪಘಾತ, ಸಂಕಷ್ಟಗಳ ವೇಳೆಯಲ್ಲಿ ಸಂರಕ್ಷಿಸಿ ಕಾಪಾಡುತ್ತಾ ಬಂದಿರುವಿ. ಅದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಂಡು ಹಾರಲು ಕಲಿಸುವಂತೆ ಸಹಾಯ ಮಾಡಿರುವಿ. ಈ ಎಲ್ಲ ನಿನ್ನ ಪ್ರೀತಿಯನ್ನು ಸ್ಮರಿಸಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರಭುವಾದ ದೇವರೇ, ನಮ್ಮ ಪರಲೋಕದ ತಂದೆಯೇ, ನಾವು ನಿನ್ನ ವಾಕ್ಯದಿಂದ ಪವಿತ್ರರಾಗಿ ನಿನ್ನ ವಿಶ್ರಾಂತಿ ದಿನವನ್ನು ತಕ್ಕ ಹಾಗೆ ಪರಿಶುದ್ಧಪಡಿಸುವಂತೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಬೋಧಿಸಿ ನಡೆಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವು ನಡೆಯಬೇಕಾದ ದಾರಿಯನ್ನು ನಿನ್ನ ವಾಕ್ಯಾನುಸಾರವಾಗಿ ಗೊತ್ತು ಮಾಡಿಕೊಂಡು
ಎಲ್ಲ ತಪ್ಪುಗಳಿಗೆ ದೂರವಾಗಿದ್ದುಕೊಂಡು ನಮ್ಮ ಭೂಯಾತ್ರೆಯನ್ನು ತೀರಿಸಿ ಪರಲೋಕ ರಾಜ್ಯದಲ್ಲಿ ಸೇರುವ ತನಕ ನಮ್ಮ ರಕ್ಷಕನನ್ನು ನಂಬಿಕೆಯುಳ್ಳ ನಿಷ್ಠೆಯಿಂದ ಹಿಂಬಾಲಿಸುವಂತೆ ಸಹಾಯ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ದಿನದ ಧ್ಯಾನಕ್ಕಾಗಿ ನೇಮಕವಾದ ದೇವರ ವಾಕ್ಯ ಭಾಗವನ್ನು ಓದಿ ಕೇಳೋಣ. ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1-12 ವಚನಗಳು. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1-12 ವಚನಗಳು. Text for today's meditation from New Testament, the Gospel according to St. John, chapter 9, verses 1-12. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನು ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳೂ ಪಾಪ ಮಾಡಲಿಲ್ಲ. ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ್ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಸಿಲೋವ್ ಎಂಬ ಮಾತಿಗೆ ಕಳುಹಿಸಲ್ಪಟ್ಟನು ಎಂದರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ಆಗ ನೆರೆಹೊರೆಯವರೆಲ್ಲರೂ ಅವನು ಭಿಕ್ಷುಗಾರನಾಗಿದ್ದನ್ನು ಮೊದಲು ನೋಡಿದವರು, ಇವನು ಕೂತಿದ್ದ ಆ ಭಿಕ್ಷುಕನಲ್ಲವೇ ಅಂದರು. ಕೆಲವರು, ಹೌದು, ಅವನೇ ಅಂದರು. ಇನ್ನು ಕೆಲವರು, ಅವನಲ್ಲ, ಅವನ ಹಾಗಿದ್ದಾನೆ ಅಂದರು. ಅವನಾದರೆ ನಾನೇ ಅವನು ಅಂದನು. ಆಗ ಅವರು, ನಿನಗೆ ಕಣ್ಣು ಹೇಗೆ ಬಂದವು ಎಂದು ಅವನನ್ನು ಕೇಳಿದ್ದಕ್ಕೆ ಇವನು, ಯೇಸು ಎಂಬುವನಿದ್ದಾನಲ್ಲ, ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ, ಶಿಲೋವ್ ಕೊಳಕ್ಕೆ ಹೋಗಿ ತೊಳಕೋ ಎಂದು ಹೇಳಿದನು. ನಾನು ಹೋಗಿ ತೊಳಕೊಂಡೆನು, ಕಣ್ಣು ಬಂದವು ಅಂದನು. ಅವರು, ಅವನೆಲ್ಲಿದ್ದಾನೆ ಎಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನಗೆ ಗೊತ್ತಿಲ್ಲ ಅಂದನು ಎಂಬುದೇ. ಅಪೊಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಒಮ್ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ದೇವರ ವಾಕ್ಯಕ್ಕೋಸ್ಕರ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ ಸ್ವಲ್ಪ ಹೊತ್ತು ದೇವರನ್ನು ಸ್ತುತಿಸಿ ಆರಾಧಿಸೋಣ. ನಮ್ಮ ಜೀವನದಲ್ಲಿ ನಾವು ನಾನಾ ಥರದ ಬಂಧನೆಗಳಲ್ಲಿ ಇದ್ದಿರಬಹುದು. ಆದರೆ ನಮಗೆ ಎಂಥ ಒಂದು ಒಳ್ಳೆ ಭಾಗ್ಯ, ಆತನ ನಾಮದಲ್ಲಿಯೇ ನಮ್ಮ ಈ ಕುಗ್ಗಿದ್ದ ಮನಸ್ಸಿಗೆ ಜಯ ಉಂಟು. ಯೇಸುವೇ ನಿನ್ನ ನಾಮದಲ್ಲಿ ನನಗೆಂದಿಗೂ ಜಯ ಜಯ. ಯೇಸುವೇ ನಿನ್ನ ನಾಮದಲ್ಲಿ ನನಗೆ ಬೇಡುಕೊಳ್ಳಿ.
ಪಾಪಿಗೆ ಬಿಡುಗಡೆ, ರೋಗಿಗೆ ಸೌಖ್ಯ ಯೇಸು ನಿನ್ನ ನಾಮದಲ್ಲೇ. ಆತ ಶಾಂತಿಯ ನೀಡುವನು, ಸಮಾಧಾನ ಕೊಡುವನು ನನ್ನಯ ಯೇಸುವು. ಪಾಪಿಗೆ ಬಿಡುಗಡೆ, ರೋಗಿಗೆ ಸೌಖ್ಯ ಯೇಸು ನಿನ್ನ ನಾಮದಲ್ಲೇ. ಆತ ಶಾಂತಿಯ ನೀಡುವನು, ಸಮಾಧಾನ ಕೊಡುವನು ನನ್ನಯ ಯೇಸುವು. ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಹಾಲೆಲೂಯಾ ಆಮೆನ್, ಹಾಲೆಲೂಯಾ ಹಾಲೆಲೂಯಾ ಆಮೆನ್, ಹಾಲೆಲೂಯಾ. ಯೇಸುವೇ ನಿನ್ನ ನಾಮದಲ್ಲಿ ನಂಗೆಂದಿಗೂ ಜಯ ಜಯ. ಯೇಸುವೇ ನಿನ್ನ ನಾಮದಲ್ಲಿ ನನಗೆ ಬಿಡುಗಡೆ. ಯೇಸುವೇ ನಿನ್ನ ನಾಮದಲ್ಲಿ ನನಗೆ ಆರೋಗ್ಯವು. ಯೇಸುವೇ ನಿನ್ನ ನಾಮದಲ್ಲಿ ಪಾಪಿಗೆ ಬಿಡುಗಡೆ, ರೋಗಿಗೆ ಸೌಖ್ಯ ಯೇಸು ನಿನ್ನ ನಾಮದಲ್ಲೇ. ಆತ ಶಾಂತಿಯ ನೀಡುವನು, ಸಮಾಧಾನ ಕೊಡುವನು ನನ್ನಯ ಯೇಸುವು. ಪಾಪಿಗೆ ಬಿಡುಗಡೆ, ರೋಗಿಗೆ ಸೌಖ್ಯ ಯೇಸು ನಿನ್ನ ನಾಮದಲ್ಲೇ. ಆತ ಶಾಂತಿಯ ನೀಡುವನು, ಸಮಾಧಾನ ಕೊಡುವನು ನನ್ನಯ ಯೇಸುವು. ಹಾಲೆಲೂಯಾ ಆಮೆನ್, ಹಾಲೆಲೂಯಾ 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 ಹಾಲೆಲೂಯಾ ಆಮೆನ್, ಹಾಲೆಲೂಯಾ. ಕೀರ್ತನೆಗಳು 3ನೇ ಅಧ್ಯಾಯ 3 ಮತ್ತು 4 ವಚನ ಹೀಗೆ ಹೇಳುತ್ತದೆ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವನಾಗಿದ್ದಿ. ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಪರಿಶುದ್ಧ ಪರ್ವತದಿಂದ ಆತನು ನಮಗೆ ಅನುಗ್ರಹಿಸುತ್ತಾನೆ. ನಾವು ನಡೆಯುವಂಥ ಸಮಯದಲ್ಲಿ ಆಗಲಿ, ನಮಗೆ ಬೇಕಂತ ಬಲವನ್ನು ಆತನ ಅನುಗ್ರಹಿಸುವಂಥ ದೇವರು. ಲೋಕದಿಂದ ತಳ್ಳಲ್ಪಟ್ಟದಾಗಲಿ, ನಮ್ಮ ಜೀವನದಲ್ಲಿ ಒಬ್ಬಂಟಿಗೆ ಇರುವಂಥ ಸಮಯದಲ್ಲಾಗಲಿ ಆತ ನಮ್ಮನ್ನು ಎಲ್ಲ ರೀತಿಯಾಗಿ ಆತನು ಕಾಯುವ ಆತನ ದೇವರಾಗಿದ್ದಾನೆ. ತಂದೆ ತಾಯಿ ಅಂತ ಪ್ರೀತಿಯನ್ನು ತೋರುವಂಥ ದೇವರಾಗಿದ್ದಾನೆ. ನಾವು ಕೆಸರಿನಲ್ಲಿದ್ದರೂ, ಲೋಕಕ್ಕೆ ನಾವು ಮರೆಯಲ್ಪಟ್ಟರು, ಆತನು ನಮ್ಮನ್ನು ಮರೆಯಲಿಲ್ಲ. ಆತನು ನಮ್ಮನ್ನು ಸದಾಕಾಲ ನಮ್ಮನ್ನು ಪ್ರೀತಿಸಿದ್ದಾನೆ. ನಾವು ಪಾಪಿಗಳಾದರೂ ಕೂಡ ನಮ್ಮನ್ನು ಅತಿ ಆಳವಾಗಿ ಪ್ರೀತಿಸಿದ್ದಾನೆ. ಆತನು ತನ್ನ ಎದುರಿನಲ್ಲಿ ನಮ್ಮನ್ನು ತಲೆ ಎತ್ತುವಂತೆ ಮಾಡಿದ್ದಾನೆ. ಈ ಸಂಗೀತಗಾರನು ಕೂಡ ಆತನ ಬಗ್ಗೆ ಪ್ರೀತಿ ವರ್ಣಿಸ್ತಾನೆ. ಬನ್ನಿರಿ ಒಟ್ಟಾಗಿ ಹಾಡೋಣ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆವಿ. ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ.
ದೇವರು ನಮ್ಮ ಸಂಗಡ ಮಾತನಾಡುವ ಹಾಗೆ ನಾವು ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನಾದ ಯೇಸುವಿನಲ್ಲಿ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಒಂದು ಹಿರಿಯ ನಾಗರಿಕರ ಭಾನುವಾರದಂದು ನಿನ್ನ ಮಕ್ಕಳಾದಂಥ ನಾವು ನಿನ್ನನ್ನು ಆರಾಧಿಸುವುದಕ್ಕೆ ಕೊಟ್ಟಿರುವಂಥ ಸಮಯಕ್ಕಾಗಿ ಸ್ತೋತ್ರ. ಈಗಲೂ ನಿನ್ನ ಪರಿಶುದ್ಧ ವಾಕ್ಯವನ್ನು ಕೇಳುವಾಗ ನಿನ್ನ ಆತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡು. ನಾವು ನಿನ್ನ ವಾಕ್ಯವನ್ನು ಕೇಳುವವರು, ಅದರ ಪ್ರಕಾರ ನಡೆಯುವವರು ಆಗಿರುವಂತೆ ನಮಗೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಎಂದು ಹಿರಿಯ ನಾಗರಿಕರ ಭಾನುವಾರ, ಸೀನಿಯರ್ ಸಿಟಿಸನ್ ಸಂಡೇ ಎಂದು ಕರೆಯಲ್ಪಡುತ್ತದೆ. ಇಂದಿಗೆ ನೇಮಕವಾದಂಥ ದೇವರ ವಾಕ್ಯದ ವೇದ ಭಾಗ ಅದು ಶ್ರೀ ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1-12 ವಚನಗಳು. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1-12 ವಚನದ ತನಕ. ಈಗಾಗಲೇ ನಾವು ಈ ವೇದ ಭಾಗವನ್ನು ಓದಿರುವುದರಿಂದ ನಾನು ಮೊದಲ 3 ವಚನಗಳನ್ನು ಮಾತ್ರ ಮತ್ತೊಮ್ಮೆ ಓದಲು ಬಯಸ್ತೇನೆ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಇವನ ತಂದೆ ತಾಯಿಗಳೋ ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು ಅಂದನು. ಕರ್ತನಲ್ಲಿ ಪ್ರಿಯ ದೇವಜನರೇ ಹಾಗೂ ಎಲ್ಲ ವೀಕ್ಷಕರೇ, ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು. ಈ ಸಮಯದಲ್ಲಿ ನಾನು ಮೊದಲನೇದಾಗಿ ಎಲ್ಲ ಹಿರಿಯ ನಾಗರಿಕರಿಗೂ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ತಿಳಿಸಲು ಬಯಸ್ತೇನೆ. ಹ್ಯಾಪಿ ಸೀನಿಯರ್ ಸಿಟಿಸನ್ ಸಂಡೇ. ಹ್ಯಾಪಿ ಸೀನಿಯರ್ ಸಿಟಿಸನ್ ಸಂಡೇ. ನಾವು ಇಂದಿನ ಹಳೆ ಒಡಂಬಡಿಕೆಯ ಪಾರಾಯಣವನ್ನು ಒಂದು ವೇಳೆ ಓದಿಕೊಳ್ಳುವುದಾದರೆ, ಆದಿಕಾಂಡ 17ನೇ ಸಂಧಿ 1-8 ವಚನಗಳಲ್ಲಿ ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ಮಾತ್ರವಲ್ಲ, ಆತನಿಗೆ ಒಂದು ವಾಗ್ದಾನವನ್ನು ಕೊಡುತ್ತಾನೆ. ಆಗ ಆತನ ವಯಸ್ಸು 99 ವರ್ಷ, 99 ಇಯರ್ಸ್. ಆತನು ಹಿರಿಯ ನಾಗರಿಕನಾಗಿದ್ದನು. ಸ್ಥಿರವಾದಂಥ ಒಂದು ಒಡಂಬಡಿಕೆ, ಸ್ಥಿರವಾದಂಥ ಒಂದು ವಾಗ್ದಾನ ಅವನಿಗೆ ದೇವರಿಂದ ಸಿಗುತ್ತದೆ. ಹೌದು, ಆತನು ಮತ್ತೆ ಬದುಕಿ 175 ವರ್ಷ ಆತನು ಜೀವಿಸಿದನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಫಿಲೆಮೋನ 9ನೇ ವಚನವನ್ನು ನಾವು ನೋಡುವುದಾದರೆ, ಅಂದರೆ ಹೊಸ ಒಡಂಬಡಿಕೆಯ ವೇದ ಪಾರಾಯಣದ ಭಾಗ, ಅಲ್ಲಿ ಪೌಲನು ಹಿರಿಯ ನಾಗರಿಕನಾಗಿ ಆತನು ಹೇಳ್ತಾನೆ, ನಾನು ಮುದುಕನಾಗಿದ್ದೇನೆ ಎಂಬುದಾಗಿ. ಹಿರಿಯ ನಾಗರಿಕನಾಗಿ ಪೌಲನು ಒನೇಸೀಮನ ವಿಷಯದಲ್ಲಿ ಫಿಲೆಮೋನನಿಗೆ ಪತ್ರ ಬರೆಯುತ್ತಾನೆ. ಒನೇಸೀಮನ ಬಗೆಗಿದ್ದ ಆತನ ಮಮತೆ, ಫಿಲೆಮೋನನ ಆತ್ಮದ ವಿಷಯ, ಆತನಿಗಿದ್ದ ಕಾಳಜಿ ಪೌಲನಿಂದ ವ್ಯಕ್ತವಾಗಿದೆ. ಪ್ಲೀಸ್ ರೀಡ್ ದ ಎಪಿಸಲ್ ಟು ದ ಫಿಲೆಮೋನ್. There are only 25 verses. There are only 25 verses. 25 ವಚನಗಳು ಮಾತ್ರ ಆ ಪತ್ರಿಕೆಯಲ್ಲಿದೆ. ಪೌಲನು ಒನೇಸೀಮನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ ಮತ್ತು ಫಿಲೆಮೋನನ ಆತ್ಮದ ಕಾಳಜಿಯನ್ನು ವ್ಯಕ್ತಪಡಿಸ್ತಾನೆ. ಭಾಳ ಉತ್ತಮವಾದಂಥ ಒಂದು ಸಂಗತಿ ಏನೆಂದರೆ, ಹಿರಿಯ ನಾಗರಿಕರು ಇತರರ ಬಗ್ಗೆ ಒಳ್ಳೆಯದನ್ನು ಹಾರೈಸುವಂಥ ಒಂದು ಸುಂದರ ದೃಶ್ಯವನ್ನು ನಾವು ಕಾಣ್ತೇವೆ. ನಾವೀಗ ಇಂದಿನ ವೇದ ಭಾಗಕ್ಕೆ ಬರೋಣ. ಇಂದಿನ ವೇದ ಭಾಗವನ್ನು ನಾವು ನೋಡುವಾಗ
ಅದು ಕೇವಲ 12 ವಚನಗಳಲ್ಲಿ ಅಲ್ಲ, ಇಡೀ ಯೋಹಾನ ಸುವಾರ್ತೆಯ 9ನೇ ಅಧ್ಯಾಯ ಪೂರ್ತಿಯಾಗಿ ಯೇಸು ಕುರುಡನಿಗೆ ಕಣ್ಣು ಕೊಟ್ಟ ಅಥವಾ ವಾಸಿ ಮಾಡುವ ವೃತ್ತಾಂತವನ್ನು ಅದು ವಿವರಿಸ್ತದೆ. ಯಹೂದ್ಯ ಪದ್ಧತಿಯ ಪ್ರಕಾರ ಯೇಸು ಧರ್ಮಶಾಸ್ತ್ರವನ್ನು ಮೀರಿ ನಡೆದನು. ಯಾಕಂದರೆ ಅದು ಸಬ್ಬತ್ ದಿನವಾಗಿತ್ತು, ಕೆಲಸ ನಿರ್ಬಂಧವಾಗಿತ್ತು. ಆದ್ದರಿಂದ ಯೇಸು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ, ವಾಸಿ ಮಾಡಿದ ಕಾರ್ಯ, ಕುರುಡನಿಗೆ ಕಣ್ಣು ಕೊಟ್ಟ ಕಾರ್ಯ ಯಹೂದ್ಯರ ಮಧ್ಯದಲ್ಲಿ ಅದು ಧರ್ಮಶಾಸ್ತ್ರವನ್ನು ಮೀರಿದ ಕಾರ್ಯವಾಗಿತ್ತು. ಯೇಸುವಿನ ಶಿಷ್ಯರು ಕೇಳಿದಂಥ ಪ್ರಶ್ನೆಯನ್ನು ನಾವು ನೋಡ್ತೇವೆ. ಈ ವೇದ ಭಾಗದ ಪ್ರಾರಂಭದಲ್ಲಿ, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು? ಇವನೋ ಇವನ ತಂದೆ ತಾಯಿಗಳು? ಈ ಒಂದು ಪ್ರಶ್ನೆಯನ್ನು ಅವರು ಕೇಳಲು ಮುಖ್ಯವಾದ ಕಾರಣ, ಅವರು ಹುಟ್ಟು ಯಹೂದ್ಯರೇ ಆಗಿದ್ದರು. ಅವರು ಕೇಳಿದಂಥ ಪ್ರಶ್ನೆ ಒಳ್ಳೆಯದಾಗಿತ್ತು. ಯಾಕಂದರೆ ಇವತ್ತು ನಮಗೆ ಯೇಸುವಿನ ಉತ್ತರದಿಂದ ಸತ್ಯವನ್ನು ಇನ್ನಷ್ಟು ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಸಾಧ್ಯವಾಯಿತು. ಯಹೂದ್ಯರು ಮನುಷ್ಯರು ಪಡುವ ಕಷ್ಟಕ್ಕೆ, ಸಂಕಟಕ್ಕೆ, ಅಸ್ವಸ್ಥತೆಗೆ ಹಾಗೂ ಪಾಪಕ್ಕೆ ಸಂಬಂಧವಿದೆ ಅಂತ ಇದ್ದರು. ಪಾಪ ಮಾಡಿದ್ದರಿಂದಲೇ ಹೀಗಾಗಿದೆ ಎಂಬ ಭಾವನೆ ಬಲವಾಗಿತ್ತು. ಪಾಪದಿಂದಲೇ ಶಾಪ ಬಂದಿದೆ ಎಂಬ ಭಾವನೆ ಅವರಲ್ಲಿತ್ತು. ಈ ಕುರುಡ ಹುಟ್ಟಿನಿಂದಲೇ ಕುರುಡನಾಗಿದ್ದರಿಂದ ಅವನ ಕುರುಡುತನಕ್ಕೆ, ಬ್ಲೈಂಡ್ನೆಸ್ಗೆ ಅವನ ಸ್ವಂತ ಪಾಪ ಹೇಗೆ ಕಾರಣವಾಗ್ತದೆ ಎಂದು ನಾವು ಪ್ರಶ್ನಿಸಬಹುದು. ಆದರೆ ಇದಕ್ಕೆ ಯಹೂದ್ಯರ ಹತ್ರ 2 ಕಾರಣಗಳಿತ್ತು, 2 ಕಾರಣಗಳಿವೆ. ಒಂದು, ಆತನು ತಾಯಿಯ ಗರ್ಭದಲ್ಲಿರುವಾಗಲೇ ಪಾಪ ಮಾಡಲು ಪ್ರಾರಂಭಿಸಿರಬೇಕು. ಯೇಸುವಿನ ಕಾಲದಲ್ಲಿದ್ದ ಯಹೂದ್ಯರ ನಂಬಿಕೆ ಏನಾಗಿತ್ತೆಂದರೆ, ಸೃಷ್ಟಿಯ ಪೂರ್ವದಲ್ಲಿಯೇ ಆತ್ಮಗಳು ಅಸ್ತಿತ್ವದಲ್ಲಿದ್ದವು. ಪ್ರೀ ಎಕ್ಸಿಸ್ಟೆನ್ಸ್ ಆಫ್ ದ ಸೋಲ್. ಅವುಗಳು ಏದೇನ್ ತೋಟದಲ್ಲಿದ್ದವು. ಒಳ್ಳೆಯದು ಅಥವಾ ಕೆಟ್ಟ ಆತ್ಮಗಳು ಮನುಷ್ಯ ಜನ್ಮದಿಂದಲೇ ಅವನೊಂದಿಗಿರುತ್ತವೆ ಎಂಬ ನಂಬಿಕೆ ಯಹೂದ್ಯರದಾಗಿತ್ತು. ಎರಡನೆಯದಾಗಿ, ತಂದೆ ತಾಯಿಗಳ ಪಾಪ, ಪೇರೆಂಟ್ಸ್ ಸಿನ್. ವಿಮೋಚನಾ ಕಾಂಡ, ಎಕ್ಸೋಡಸ್ 25, ವಿಮೋಚನಾ ಕಾಂಡ 25 ಬರೆಯಲ್ಪಟ್ಟ ಪ್ರಕಾರ, ತನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೋ 1000 ತಲೆಗಳವರೆಗೆ ದಯ ತೋರಿಸುವವನಾಗಿಯೂ ಇದ್ದೇನೆ ಎಂದು ದೇವರು ಹೇಳುವ ಸಂಗತಿಯನ್ನು ನಾವು ನೋಡ್ತೇವೆ. ಎಕ್ಸೋಡಸ್ 34:7, ವಿಮೋಚನಾ ಕಾಂಡ 34:7, ಅರಣ್ಯಕಾಂಡ 14ನೇ ಸಂಧಿ 18ನೇ ವಚನದಲ್ಲಿಯೂ, ಕೀರ್ತನೆ 109 14ನೇ ವಚನದಲ್ಲಿಯೂ ಈ ರೀತಿಯಾಗಿಯೇ ಬರೆಯಲ್ಪಟ್ಟಿದೆ. ಮಾತ್ರವಲ್ಲ, ಯೆಶಾಯನ ಪ್ರವಾದನ ಗ್ರಂಥ 65ನೇ ಅಧ್ಯಾಯ 6 ಮತ್ತು 7 ವಚನಗಳನ್ನು ನಾವು ನೋಡುವುದಾದರೆ ಅಲ್ಲಿಯೂ ಕೂಡ ನಾವಿದನ್ನು ಗಮನಿಸಬಹುದಾಗಿದೆ. ಇಂದು ಹುಟ್ಟುವ ಮಗುವಿನಲ್ಲಿ ಒಂದು ವೇಳೆ ಏಡ್ಸ್ ಪತ್ತೆಯಾದರೆ ಅದು ಅದರ ತಂದೆ ಮಾಡಿದ ಪಾಪದ ಫಲವೂ ಆಗಿರಬಹುದು. ಕೆಲವೊಂದು ರೋಗಗಳು ಹೆರಿಡಿಟರಿಯಾಗಿ ಅಥವಾ ಅನುವಂಶೀಯವಾಗಿ ಬರುತ್ತವೆ ಎನ್ನುವುದು ಕೂಡ ಸತ್ಯ. ಆದರೆ ನಾವು ನ್ಯಾಯ ತೀರ್ಪು ಕೊಡುವುದು ಸರಿಯಲ್ಲ. ಪಾಪ ಮಾಡಿದ್ದರಿಂದಲೇ ಇಂಥ ರೋಗ, ಇಂಥ ಪರಿಸ್ಥಿತಿ ಆತನಿಗೆ ಬಂದಿದೆ ಎಂಬುದಾಗಿ ನ್ಯಾಯ ತೀರ್ಪು ಕೊಡುವಂಥದ್ದು ಸರಿಯಾದದ್ದಲ್ಲ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಲಲ್ಲಿ ಹೊಂಚಿಕೊಂಡಿರುವುದು,
ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ದೇವರು ಕಾಯಿನನನ್ನು ಎಚ್ಚರಿಸುತ್ತಾನೆ. ಕಾಯಿನನ್ನು ಒಂದು ವೇಳೆ ಅವನ ತಂದೆ ಆದಾಮನ ದೋಷಫಲ ಅಥವಾ ಅವಿಧೇಯತೆ ಅಥವಾ ಪಾಪ ಅವನನ್ನು ಆವರಿಸಿರಬಹುದು. ಆದರೆ ಕಾಯಿನನು ಅದನ್ನು ವಶಪಡಿಸಿಕೊಳ್ಳಬಹುದಿತ್ತು. ಯಾಕೆಂದರೆ ದೇವರು ಆ ರೀತಿಯ ಒಂದು ಎಚ್ಚರಿಕೆಯನ್ನು ಆತನಿಗೆ ಕೊಟ್ಟಿದ್ದಾನೆ. ಆದರೆ ಇಬ್ರಿಯ ಗ್ರಂಥಕರ್ತ ವಿವರಿಸುವ ಹಾಗೆ ಪಾಪ ಮಾಡಿದ ಪ್ರಾಣಿಯೇ ಸಾಯುವುದು. ವೈಯಕ್ತಿಕ ಪಾಪ, ಸಾಮಾಜಿಕ ಪಾಪ, ಈ ಬಗ್ಗೆ ನಾವು ಒಂದು ವೇಳೆ ಪಶ್ಚಾತ್ತಾಪದ ಭಾನುವಾರದಂದು ಧ್ಯಾನ ಮಾಡಲಿಕ್ಕಿದ್ದೇವೆ. ಆದರೆ ಇಂದು ನಾವು ನಮಗಿರುವಂಥ ಒಂದು ಥೀಮ್ ಏನಂದರೆ ಹೀಲಿಂಗ್ ಫ್ರಮ್ ದ ನೋಷನ್ ಆಫ್ ಕರ್ಸ್, ಶಾಪದ ಭಾವನೆಯಿಂದ ಸ್ವಸ್ಥತೆ ಅಥವಾ ಶಾಪದ ಕಲ್ಪನೆಯಿಂದ ಸ್ವಸ್ಥತೆ ಎಂಬುದಾಗಿ. ಇಲ್ಲಿ ಇರುವಂಥ ಪ್ರಶ್ನೆಯಲ್ಲಿ ಅಡಗಿರುವ ಸಂಗತಿ ಏನಿತ್ತಂದರೆ, ಈ ಮನುಷ್ಯ ಅಥವಾ ಹುಟ್ಟು ಕುರುಡನ ಪರಿಸ್ಥಿತಿಗೆ ಕಾರಣ ಅವನ ಪಾಪ ಅಥವಾ ಅವನ ತಂದೆ ತಾಯಿಗಳ ಪಾಪ ಎನ್ನುವಂಥ ಭಾವನೆ ಅಥವಾ ಕಲ್ಪನೆ ಅವರಲ್ಲಿತ್ತು. ಆದರೆ ಈ ಒಂದು ಮನಸ್ಥಿತಿಗೆ ಒಂದು ಬಿಡುಗಡೆ, ಸ್ವಸ್ಥತೆ ಅಗತ್ಯವಾಗಿತ್ತು. ನಾವು ನೋಡ್ತೇವೆ, ಯೇಸುವಿನ ಉತ್ತರ ಬಹಳ ನೇರವಾಗಿತ್ತು, ಬಹಳ ನಿಖರವಾಗಿತ್ತು. ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು ಅನ್ನುತ್ತಾನೆ. ಯೇಸು ಅವರು ಪಾಪಿಗಳಲ್ಲ ಅಂತ ಹೇಳಿದ್ದಲ್ಲ, ಎಲ್ಲ ಮನುಷ್ಯರಂತೆ ಅವರು ಪಾಪಿಗಳೇ. ಆದರೆ ಇಲ್ಲಿ ಅವನ ಕುರುಡುತನಕ್ಕೆ ಪಾಪ ಕಾರಣವಲ್ಲ, ದೇವರ ಕಾರ್ಯಗಳು ತೋರಿ ಬರುವುದಕ್ಕೆ ಇದಾಯಿತು ಅನ್ನುತ್ತಾನೆ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ನಾವು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟದ್ದು ದೇವರ ಕೃಪೆಯಿಂದಲೇ ಪ್ರಿಯರೇ. ದೇವರ ವಾಕ್ಯ ಸ್ಪಷ್ಟವಾಗಿ ಪೌಲನು ರೋಮಾಪುರ ಸಭೆಗೆ ಬರೆದಂಥ ದೈವಶಾಸ್ತ್ರೀಯ ಪತ್ರದಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾನೆ. ನಂಬಿಕೆಯಿಂದ ರಕ್ಷಣೆಯನ್ನು ಸ್ವೀಕರಿಸಿ ಅನುಭವಿಸಿ ಆಚರಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಮಾತ್ರವಲ್ಲ, ರಕ್ಷಣೆಯನ್ನು ಕೃಪೆಯಿಂದ ಉಚಿತಾರ್ಥವಾಗಿ ಸಿಕ್ಕಿರುವ ರಕ್ಷಣೆಯನ್ನು ಕೊನೆಯವರೆಗೆ ಕಾಪಾಡಿಕೊಳ್ಳುವ ಜವಾಬ್ದಾರಿ ಕೂಡ ನಮಗೆ ಖಂಡಿತವಾಗಿಯೂ ಇದೆ. ಕೆಲವೊಮ್ಮೆ ಜನರು ಬೈಬಲ್ ವಚನಗಳನ್ನು ಬಳಸಿ ತಮ್ಮದೇ ಅರ್ಥದಲ್ಲಿ ನ್ಯಾಯ ತೀರ್ಪು ಕೊಟ್ಟು ಬಿಡುತ್ತಾರೆ. ಬಳಸುವುದು ಬೈಬಲ್ ವಚನಗಳನ್ನೇ, ಆದರೆ ತೀರ್ಪು ಇವರಿಂದ ಬರುವಂಥದ್ದು. ಅಂಥ ಒಂದು ದೃಶ್ಯವನ್ನು ನಾವು ಇಂದಿನ ವೇದ ಭಾಗದಲ್ಲಿ ಕಾಣುತ್ತೇವೆ. ಇಡೀ 9ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯವನ್ನು ನಾವು ಸರಿಯಾಗಿ ಓದಿಕೊಳ್ಳುವುದಾದರೆ, ಇಡೀ ಅಧ್ಯಾಯ ಕುರುಡ ಮತ್ತು ಆತನ ಸ್ವಸ್ಥತೆ ಮತ್ತು ಯೇಸು ವಿವಿಧ ಸಂಗತಿಗಳನ್ನು ವಿವರಿಸುವಂಥದ್ದಾಗಿದೆ. ಯೇಸುವಿನ ಎಲ್ಲ ಅದ್ಭುತ ಕಾರ್ಯಗಳು ಯೋಹಾನನಿಗೆ ದೇವರ ಮಹಿಮೆ ಹಾಗೂ ಶಕ್ತಿಯನ್ನು ತೋರಿಸುವಂಥ ಸಂಕೇತಗಳಾಗಿದ್ದವು. ಮತ್ತಾಯ, ಮಾರ್ಕ, ಲೂಕರು ಯೇಸುವಿನ ಕಾರ್ಯಗಳು ಯೇಸುವಿನ ಕನಿಕರದಿಂದ ಆದದ್ದು ಎಂದು ವಿವರಿಸಿದರೆ, ಅಂದರೆ ಕಂಪ್ಯಾಷನ್ನಿಂದ ಆದದ್ದು ಅಂತ ವಿವರಿಸಿದರೆ, ಯೋಹಾನ ದೇವರ ಮಹಿಮೆಗಾಗಿ ಅನ್ನುತ್ತಾನೆ. ಇಲ್ಲಿರುವ ಸತ್ಯವೇನೆಂದರೆ, ದೇವರ ಮಹಿಮೆ ಯೇಸುವಿನ ಕನಿಕರದಲ್ಲಿ ಒಳಗೊಂಡಿತ್ತು. ಬರುವ ಕಷ್ಟ, ಸಂಕಟ, ದುಃಖ, ನೋವು, ನಿರಾಶೆ ಯಾವಾಗಲೂ ದೇವರ ಕೃಪೆ, ದೇವರ ಮಹಿಮೆಯನ್ನು ತೋರ್ಪಡಿಸುವ ಅವಕಾಶಗಳಾಗಿರುತ್ತವೆ. ದೇವರ ಜೊತೆಯಲ್ಲಿ ನಡೆಯುವ ಮನುಷ್ಯನಿಗೆ ದೇವರ ಬಿಡುಗಡೆಯನ್ನು ಅವು ತರುತ್ತವೆ. ಇಟ್ ಎನೇಬಲ್ಸ್ ದ ಸಫರರ್ ಟು ಶೋ ಗಾಡ್ ಇನ್ ಆ್ಯಕ್ಷನ್. ಇತರರಿಗೂ ಅವರ ಕಷ್ಟದಲ್ಲಿ ಸಹಾಯ ಮಾಡುವುದಕ್ಕೆ, ತನಗೆ ಬಂದಂಥ ಕಷ್ಟದಲ್ಲಿ ಆದಂಥ ಬಿಡುಗಡೆ, ಆಶೀರ್ವಾದ ಮತ್ತು ಸ್ವಸ್ಥತೆ ಅದು ಸಹಾಯ ಮಾಡ್ತದೆ. ಯೇಸುವಿನ ಉತ್ತರ
ಮನುಷ್ಯನಿಗೆ ಅವನ ಶಾಪದ ಕುರಿತಾದ ಕಲ್ಪನೆಯಿಂದ ಸ್ವಸ್ಥತೆ ಕೊಡುತ್ತದೆ. ಹೌದು, ಅದು ದೇವರ ಮಹಿಮೆಗಾಗಿ ದೇವರ ಕ್ರಿಯೆಯಾಗಿದೆ. ವಿ ಸಿ ಹಿಯರ್ healing from the notion of curse. Healing from the notion of curse. ನಾವು ಈ ಅಧ್ಯಾಯವನ್ನು ಗಮನವಿಟ್ಟು ಕೂಲಂಕುಷವಾಗಿ ಆಲೋಚನೆ ಮಾಡುವುದಾದರೆ ವಿವಿಧ ರೀತಿಯ ಜನರು ಮತ್ತು ಅವರ ಅಭಿಪ್ರಾಯಗಳನ್ನು ನಾವು ನೋಡಬಹುದಾಗಿದೆ. ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ವಿ ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಪ್ಯಾಸೇಜ್ ಆರ್ ಇನ್ ದಿಸ್ ಚಾಪ್ಟರ್. ಶಿಷ್ಯರು ಕೇಳಿದಂಥ ಪ್ರಶ್ನೆ ಒಂದೆಡೆ ಆದರೆ, ಇನ್ನೊಂದೆಡೆ ನಾವು ನೋಡುವಂಥದ್ದು ಆತನ ನೆರೆಹೊರೆಯವರು, ಹಿಸ್ ನೇಬರ್ಸ್, ಆತನ ನೆರೆಯವರು. ನಾವು ನೋಡುತ್ತೇವೆ ಅಲ್ಲಿ ಅವರು ಏನು ಮಾತಾಡ್ತಾರೆ ಅಂದರೆ, ಆಗ ನೆರೆಹೊರೆಯವರು ಅವನು ಭಿಕ್ಷೆಗಾರನಾಗಿದ್ದನ್ನು ಮೊದಲು ನೋಡಿದವರು, ಇವನು ಕೂತಿದ್ದ ಭಿಕ್ಷುಕನಲ್ಲವೇ ಅಂದರು. ಕೆಲವರು ಹೌದು ಅವನೇ ಅಂದರು. ಇನ್ನು ಕೆಲವರು ಅವನಲ್ಲ, ಅವನ ಹಾಗಿದ್ದಾನೆ ಅಂದರು. ನಾವು ನೋಡ್ತೇವೆ ನೆರೆಹೊರೆಯವರಿಗೆ ಸ್ಪಷ್ಟವಾದಂಥ ಸಂಗತಿ ತಿಳಿದಿಲ್ಲ. ಒಬ್ಬೊಬ್ಬರು ಒಂದೊಂದು ಮಾತನಾಡುವುದನ್ನು ನಾವು ಕಾಣುವರಾಗಿದ್ದೇವೆ. ಇಂಥ ಒಂದು ಪರಿಸ್ಥಿತಿ ನಮ್ಮ ಕಾಲದಲ್ಲಿಯೂ ಕೂಡ ಇದೆ. ಒಬ್ಬ ಮನುಷ್ಯನನ್ನು ನೋಡಿದಾಗ ಅಥವಾ ಆತನ ಬಗ್ಗೆ ತಿಳುವಳಿಕೆ ಇದ್ದದ್ದನ್ನು ಕೆಲವರು ಹೇಳ್ತಾರೆ, ಆದರೆ ಕೆಲವರು ತಿಳುವಳಿಕೆ ಇಲ್ಲದಿದ್ದರೂ ಕೂಡ ಆ ವಿಷಯದಲ್ಲಿ ಎತ್ತಿ ಮಾತಾಡುವುದನ್ನು ನಾವು ಕಾಣ್ತೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗಿಯೂ ಕೂಡ ನಮ್ಮ ನೆರೆಯವರು ಅನ್ನುವಂಥ ಒಂದೇ ಅರ್ಥದಲ್ಲಿ ಅಲ್ಲ, ನಾವು ಇತರರ ನೆರೆಹೊರೆಯವರಾಗಿ ನಾವು ಹೇಗೆ ಮಾತನಾಡ್ತೇವೆ ಎಂಬುದನ್ನು ಕೂಡ ಗಮನಿಸಬೇಕಾಗಿದೆ. ಅದರಿಂದ ನಾವು ಕೂಡ ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ಮಾತುಗಳಿಂದಲೇ ನಾವು ನೀತಿವಂತರೆಂದು ಅಥವಾ ನಮ್ಮ ಮಾತುಗಳಿಂದಲೇ ಅನೀತಿವಂತರೆಂದು ಕೂಡ ನಿರ್ಣಯವಾಗುವಂಥ ದಿನವೂ ಇದೆ ಎಂಬುದಾಗಿ. ಹಾಗಿರುವಾಗ ನಮ್ಮ ಮಾತುಗಳು ಇತರರ ಬಗ್ಗೆ ಒಳ್ಳೆಯದನ್ನು ಹಾರೈಸಿ, ಉತ್ತಮವಾದನ್ನು ಹಾರೈಸಿ ನಾವು ಮಾತನಾಡಬೇಕಾಗಿದೆ. ನಮ್ಮ ಮಾತುಗಳಾಗಲಿ ನಮ್ಮ ಆಲೋಚನೆಗಳಾಗಲಿ ಅದು ಇತರರಿಗೆ ಉತ್ತಮವಾದನ್ನು ಬಯಸುವಂಥ ಒಂದು ಸ್ವಸ್ಥ ಮನಸ್ಸು ನಮ್ಮಲ್ಲಿ ಇರಬೇಕಾಗಿದೆ. ಮತ್ತೊಂದು ನಾವು ನೋಡುವಂಥದ್ದು ಬ್ಲೈಂಡ್ ಮ್ಯಾನ್ಸ್ ಪೇರೆಂಟ್ಸ್, ಅಥವಾ ಆ ಕುರುಡನಾಗಿದ್ದ ಮನುಷ್ಯನ ಹೆತ್ತವರು ಅಥವಾ ತಂದೆ ತಾಯಿಗಳು. ಸತ್ಯವೇದ ಹೇಳ್ತದೆ 18ರಿಂದ 23 ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಫರಿಸಾಯರು ಆತನ ತಂದೆ ತಾಯಿಗಳನ್ನು ವಿಚಾರಿಸಲು ಬರುತ್ತಾರೆ. ಆಗ ಯಾಕೆಂದರೆ ಅವನು ಕುರುಡನಾಗಿ ಹುಟ್ಟಿದವನೆಂದು ನೀವು ಹೇಳುವಂಥ ನಿಮ್ಮ ಮಗನು ಇವನೋ, ಈಗ ಇವನಿಗೆ ಕಣ್ಣು ಹೇಗೆ ಬಂದವು? ಈ ಪ್ರಶ್ನೆಗಳನ್ನು ಅವರು ತಂದೆ ತಾಯಿಗಳಿಗೆ ಹಾಕುತ್ತಾರೆ. ಆಗ ಅವರು ಅದು ಹೌದು, ನಮ್ಮ ಮಗನೆಂದು ಕುರುಡನಾಗಿ ಹುಟ್ಟಿದನೆಂದು ಬಲ್ಲೆವು, ಈಗ ಹೇಗೆ ಕಂಡು ಬಂದವೋ ನಾವು ಅರಿಯವು. ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ. ಮಾತ್ರವಲ್ಲ, ಸತ್ಯವೇದ ಹೇಳ್ತದೆ ಅವನ ತಂದೆ ತಾಯಿಗಳು ಯಹೂದ್ಯರಿಗೆ ಅಂಜಿದ ಕಾರಣ ಈ ಪ್ರಕಾರ ಹೇಳಿದರು. ಅವರು ಯಹೂದ್ಯರಿಗೆ ಅಂಜಿದ ಕಾರಣ, ಯಾಕಂದರೆ ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದರೆ ಅಂಥವನಿಗೆ ಬಹಿಷ್ಕಾರ ಹಾಕಬೇಕೆಂದು ಯಹೂದ್ಯರು ಅದಕ್ಕೆ ಮುಂಚೆ ಗೊತ್ತು ಮಾಡಿಕೊಂಡಿದ್ದರು. ಎಕ್ಸ್ಕಮ್ಯುನಿಕೇಷನ್ ನಾವು ನೋಡುತ್ತೇವೆ. ಬಹಿಷ್ಕಾರ ಹಾಕುವಂಥ ಒಂದು ದೃಶ್ಯವನ್ನು ಹೆದರಿ ಅವರು ಯಹೂದ್ಯರ ಬಾಯದಿಂದ ಅವರು ಆ ರೀತಿಯಾಗಿ ಉತ್ತರ ಕೊಟ್ಟರು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಅವನೇ ಈಗಾಗಲೇ ಪ್ರಾಯದವನು, ಇವನನ್ನೇ ಕೇಳಿರಿ ಎಂದು ಅವನ ತಂದೆ ತಾಯಿಗಳು ಹೇಳಿದ್ದಕ್ಕೆ ಇದೇ ಕಾರಣ ಎಂಬುದಾಗಿ 23ನೇ ವಚನ ಹೇಳ್ತದೆ. ಅಲ್ಲಿ ತಮ್ಮ ಮಕ್ಕಳು ಮತ್ತು ತಂದೆ ತಾಯಿಗಳ ಸಂಬಂಧ ಮತ್ತು ಅದರಲ್ಲಿ ಯಾವ ಒಂದು ಸಂಗತಿಗೂ ಹೆದರಿ ತಮ್ಮ ಸಂಬಂಧವನ್ನು ಬಿಟ್ಟುಕೊಡುವ ಹಾಗಿಲ್ಲ, ಬಿಟ್ಟುಕೊಡಬಾರದು. ಮತ್ತು ಸತ್ಯಕ್ಕಾಗಿ
ಅವರು ಭಯಪಡಬೇಕಾಗಿರಲಿಲ್ಲ. ಯಾಕೆಂದರೆ ಅವರು ಜೀವವುಳ್ಳ ಸತ್ಯ ದೇವರನ್ನು ತಿಳುಕೊಂಡಿರುವುದಾದರೆ, ಸಭಾಮಂದಿರದಲ್ಲಿ ಆ ನಿಮಿತ್ತವಾಗಿ ಬಂದಿರುವುದಾದರೆ ಆ ಒಂದು ಭಯ ಭೀತಿ ಇರಬಾರದು. ಈ ಭಯದಿಂದ, ವಿವಿಧ ರೀತಿಯ ಭಯಗಳಿಂದ ಸ್ವಸ್ಥತೆಯ ಅಗತ್ಯತೆ ಇದೆ, ಬಿಡುಗಡೆಯ ಅಗತ್ಯತೆ ಇದೆ. ಈ ಶಾಪವು ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ ಎನ್ನುವಂಥ ಸಂಗತಿಗಳಿಂದ, ಅಂಥ ಭಾವನೆಗಳಿಂದ ಬಿಡುಗಡೆಯ ಅಗತ್ಯತೆ ಇದೆ. ಇನ್ನು ನಾವು ನೋಡುತ್ತೇವೆ, ಫರಿಸಾಯರು, ಫ್ಯಾರಿಸೀಸ್, ಅವರು ವಿಚಾರಿಸುವ ಜನರಾಗಿ ಕಂಡುಬರುತ್ತಾರೆ. ಆತನನ್ನು ಫರಿಸಾಯರ ಬಳಿಗೆ ಕರೆಕೊಂಡು ಹೋದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ಆ ಸಬ್ಬತ್ ದಿನವಾಗಿರುವುದರಿಂದ ನಿನಗೆ ಹೇಗೆ ಕಂಡುಬಂದು ಅಂದವರು ಆತನನ್ನು ಕೇಳ್ತಾರೆ. ಆಗ ಆತನು ಸುಂದರವಾದ ಉತ್ತರ ಕೊಡ್ತಾನೆ. ಕೆಸರನ್ನು ನನ್ನ ಕಣ್ಣಿನ ಮೇಲೆ ಇಟ್ಟನು, ನಾನು ತೊಳಕೊಂಡೆನು, ಕಣ್ಣು ಕಾಣ್ತವೆ ಎಂದು ಉತ್ತರ ಕೊಟ್ಟನು. ಆ ಫರಿಸಾಯರಲ್ಲಿ ಕೆಲವರು, ಈ ಮನುಷ್ಯನಿಂದ ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ದಿವಸವನ್ನು ಲಕ್ಷ್ಯ ಮಾಡುವನದಿಲ್ಲವಲ್ಲ ಅಂದರು. ಇನ್ನು ಕೆಲವರು, ಇಂಥ ಮಾತುಗಳನ್ನು ಮಾಡುವುದು ಭಕ್ತಿನ ಕೈಯಿಂದ ಹೇಗಾದೀತು ಅಂದರು. ಹೀಗೆ ಅವರಲ್ಲಿ ಭೇದ ಉಂಟಾಯಿತು. ಬೈಬಲ್ ಹೇಳ್ತದೆ, ಆ ಫರಿಸಾಯರಲ್ಲಿ ಎರಡು ತೆರನಾದಂಥ ಜನರನ್ನು ಕೂಡ ನಾವು ಕಾಣುತ್ತೇವೆ. ಕೆಲವರು ಸತ್ಯವನ್ನು ಒಪ್ಪಿಕೊಳ್ಳಲು ಮನಸ್ಸು ಮಾಡುವ ಜನರು, ಆದರೆ ಅದೇ ಸಮಯದಲ್ಲಿ ಸತ್ಯವನ್ನು ಮುಚ್ಚಿಡುವಂಥ ಜನರು. ಅವರ ಭಾವನೆಗಳು ಅನೇಕ ವೇಳೆ ಅದು ಬಿಡುಗಡೆ ಹೊಂದತಕ್ಕ ಭಾವನೆ ಆಗಿರಬೇಕಾಗಿದೆ. ಯಾಕೆಂದರೆ ಅವರ ವಿಚಾರಣೆಯನ್ನು ನಾವು ನೋಡ್ತೇವೆ. ಮಾತ್ರವಲ್ಲ, ಸತ್ಯವೇದ ನಮಗೆ ಹೇಳ್ತದೆ, ಕುರುಡನನ್ನು ಅವರು ಮತ್ತೆ ಬಹಿಷ್ಕಾರ ಮಾಡ್ತಾರೆ. ದೇ ಎಕ್ಸ್ಕಮ್ಯುನಿಕೇಟೆಡ್ ಫ್ರಮ್ ದ ಸಿನಗೋಗ್, ಆತನನ್ನು ಬಹಿಷ್ಕಾರ ಮಾಡ್ತಾರೆ. ಫರಿಸಾಯರ ಈ ಒಂದು ಸಂಗತಿ, ಯೇಸುಸ್ವಾಮಿ ಹೇಳಿದಂಥ ಮಾತು ಸತ್ಯ. ಏನೆಂದರೆ, ಕಣ್ಣಿದ್ದೂ ಕುರುಡರಾಗುವಂಥ ಜನರನ್ನು ನಾವು ಕಾಣುತ್ತೇವೆ. ಫರಿಸಾಯರ ಕುರುಡುತನವನ್ನು ನಾವು ನೋಡ್ತೇವೆ. ಫ್ಯಾರಿಸೀಸ್ ಬ್ಲೈಂಡ್ನೆಸ್ ವಿ ಕ್ಯಾನ್ ಸಿ ಹಿಯರ್. ಯೇಸುವಿನ ಬಗ್ಗೆ ಅಲ್ಲಿ ಇರುವಂಥ ಸಂಗತಿ ಏನೆಂದರೆ, ಯೇಸುವನ್ನು ಕ್ರಿಸ್ತನೆಂದು ಯಾರೂ ಕೂಡ ನಂಬಬಾರದು. ಯಹೂದ್ಯರು, ದೇವಜನರು, ದೇವರ ಸೇವೆಯನ್ನು ಮಾಡುವವರು, ಸಿನಗಾಗ್ ಅಥವಾ ಸಭಾಮಂದಿರದಲ್ಲಿ ಇರುವವರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ ಹೇಳುವಾಗ, ಕಣ್ಣಿದ್ದು ಕುರುಡರು ಅಂತ ಯೇಸುಸ್ವಾಮಿ ಹೇಳುವಾಗ, ನಾವು ಕುರುಡರೇನು ಎನ್ನುವಂಥ ಪ್ರಶ್ನೆಯನ್ನು ಅವರು ಕೇಳ್ತಾರೆ. ಕಾಣುತ್ತದೆ ಅಂತ ಅನ್ನುವುದರಿಂದ ಪಾಪ ಉಳಿದಿದೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾನೆ. ಆದ್ದರಿಂದ ಇಲ್ಲಿ ಇರುವಂಥ ಸಂಗತಿ, ಫರಿಸಾಯರು ತಮ್ಮದೇ ಆದ ದೃಷ್ಟಿಕೋನದಲ್ಲಿ, ತಮ್ಮದೇ ಆದ ಭಾವನೆಗಳಿಂದ, ತಮ್ಮದೇ ಆಲೋಚನೆಗಳಿಂದ ಕೂಡಿದವರಾಗಿ ನಾವು ನೋಡುತ್ತೇವೆ. ಧರ್ಮಶಾಸ್ತ್ರವು ಚೆನ್ನಾಗಿ ಗೊತ್ತಿದ್ದರೂ ಕೂಡ ಅದನ್ನವರು ಶಟ್ ಮೈಂಡಲ್ಲಿ, ಅಥವಾ ಏನಂತ ಹೇಳುವಾಗ ಅದು ಮುಚ್ಚಿದಂಥ ಒಂದು ಮನಸ್ಸಿನಲ್ಲಿ ಓದಿದ ಹಾಗೆ ಕಂಡುಬರುತ್ತಾರೆ. ಇನ್ನು ನಾವು ನೋಡುವಂಥ ಅದು ಬ್ಲೈಂಡ್ ಮ್ಯಾನ್. ಈ ಕುರುಡ ಕತ್ತಲೆಯಿಂದ ಬೆಳಕಿನೆಡೆಗೆ ಅವನು ಬಂದವ. ಭಿಕ್ಷುಕನಿಗೆ ಸಿಕ್ಕಿದಂಥ ಒಂದು ಹೊಸ ಜೀವನ ಆತನದಾಗಿತ್ತು. ಯೇಸು ಎಂಬವ ಎನ್ನುವುದನ್ನು ಆತನು ಹೇಳ್ತಾನೆ. ಯೇಸು ನನಗೆ ಕಂಡುಕೊಟ್ಟವನು, ಸ್ವಸ್ಥತೆ ಮಾಡಿದವನು ಎಂಬಂಥ ಸ್ಪಷ್ಟವಾದಂಥ ತಿಳುವಳಿಕೆ, ಅನುಭವ ಆತನದಾಗಿತ್ತು. ಮಾತ್ರವಲ್ಲ, ಅದಕ್ಕಾಗಿ ಆತನು ಕೊನೆಯವರೆಗೂ ಕೂಡ ದೃಢವಾಗಿ ನಿಲ್ತಾನೆ. ಆತನು ಸಾಕ್ಷಿ ಕೊಡುತ್ತಾನೆ. ಕುರುಡನಾಗಿದ್ದೆನು, ಈಗ ಕಣ್ಣು ಕಾಣುತ್ತದೆ. ಒಂದು ಸಾಕ್ಷಿ, ಸ್ಪಷ್ಟವಾದಂಥ ಒಂದು ವಿಟ್ನೆಸ್ಸನ್ನು ನಾವು ನೋಡ್ತೇವೆ. ಮಾತ್ರವಲ್ಲ, ಆತನು ಎಷ್ಟು ಮಟ್ಟಿಗೆ ಧೈರ್ಯವುಳ್ಳವನಾಗಿದ್ದಾನೆಂದರೆ, ಆತನ ಶಿಷ್ಯರಾಗುವುದಕ್ಕೆ ನಿಮಗೂ ಮನಸ್ಸಿದೆಯೋ? ಯಾಕೆಂದರೆ ಅವರು ಕೇಳಿದಂಥ ಪ್ರಶ್ನೆಗಳು ಹಾಗಾಗಿತ್ತು. ಆದ್ದರಿಂದ ಆತನು ಆ ಮಾತನ್ನು ಹೇಳಿದನು. ಆಗ ಅವರು, ನೀನು ಪಾಪದಲ್ಲಿ ಹುಟ್ಟಿದವನು ಎಂಬುದಾಗಿ ಹೇಳ್ತಾರೆ. ಹೌದು, ಆತನಲ್ಲಿದ್ದಂಥ ಒಂದು ದೃಢವಾದಂಥ ದೃಢತೆಯ ಮನಸ್ಸನ್ನು ನಾವು ನೋಡ್ತೇವೆ. ಮಾತ್ರವಲ್ಲ,
ಭಕ್ತಿವಂತನ ಪ್ರಾರ್ಥನೆ ದೇವರು ಕೇಳ್ತಾನೆ ಅಂತ ಆತನು ಹೇಳ್ತಾನೆ. ಅಂದರೆ ಯೇಸುವನ್ನು ಭಕ್ತಿವಂತ ಎಂಬುದಾಗಿ ಆತನು ತಿಳ್ಕೊಂಡಿದ್ದಾನೆ. ಮಾತ್ರವಲ್ಲ, ಯೇಸು ಪ್ರವಾದಿ ಎಂಬುದಾಗಿಯೂ ಕೂಡ ಆತನು ತಿಳ್ಕೊಂಡದ್ದು ಮಾತ್ರವಲ್ಲ, ಆತನನ್ನು ಅವರು ಬಹಿಷ್ಕಾರ ಮಾಡಿದಾಗ ಯೇಸು ಸ್ವಾಮಿ ಅಲ್ಲಿ ಹೋಗಿ ಅವನನ್ನು ಕಂಡುಕೊಂಡನು ಎಂಬುದಾಗಿ ಬೈಬಲ್ ಹೇಳ್ತದೆ. He was cast out from the Pharisees or the Jews, but the Lord of the temple, Jesus, found him. Verse 35, 35ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಆತನ ಇಡೀ ಜೀವನ ಕತ್ತಲೆಯಿಂದ ಬೆಳಗಿನೆಡೆಗೆ ನಡೆಸಲ್ಪಟ್ಟಿತು ಮತ್ತು ಅವನ ಹೊಸ ಜೀವನ ಆತನಿಗೆ ಸಿಕ್ಕಿತು, ಆತನಿಗೆ ಬೆಳಕು ಸಿಕ್ಕಿತು. ಯಾಕಂದರೆ ಆತನನ್ನು ಮುಟ್ಟಿದವನು ನಿಜವಾದಂಥ ಜೀವಸ್ವರೂಪನಾದಂಥ ದೇವರಾಗಿದ್ದನು. ಕೊನೆಯದಾಗಿ ನಾವು ಯಾವಾಗ ಹೇಳ್ತೇವೆ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಂಬುದಾಗಿ, ನಿಜವಾಗಿ ಕೂಡ ನಾವು ಯೇಸುಸ್ವಾಮಿಯ ವಿಷಯದಲ್ಲಿ ನಾವು ನೋಡುವಾಗ ಆತನು ಹೀರೋ ಆಫ್ ದ ಸ್ಟೋರಿ ಇಡೀ ಅಧ್ಯಾಯದಲ್ಲಿ ಆತನು ನಿಜವಾಗಿ ಕೂಡ, ಯಾಕೆಂದರೆ ನಾವು ಯಾವುದೇ ವೇದ ಭಾಗವನ್ನು ಧ್ಯಾನ ಮಾಡಲಿ, ಎಲ್ಲಿಯೂ ಕೂಡ ಧ್ಯಾನ ಮಾಡುವಾಗ ಮೊದಲು ದೇವರು ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಪ್ರಾಧಾನ್ಯತೆಯನ್ನು ಕೊಡುವವರಾಗಿದ್ದೇವೆ. ಹಿ ವಾಸ್ ದ ಲೈಟ್ ಆಫ್ ದ ವರ್ಲ್ಡ್. ಆತನು ಲೋಕಕ್ಕೆ ಬೆಳಕಾಗಿದ್ದಾನೆ. ಮಾತ್ರವಲ್ಲ, ಆತನು ಇಲ್ಲಿ ಐ ಸ್ಪೆಷಲಿಸ್ಟ್ ಅಥವಾ ಐ ಸರ್ಜನ್ ಆಗಿ ಕೆಲಸ ಮಾಡ್ತಾನೆ ಮತ್ತು ಆ ಹುಟ್ಟು ಕುರುಡನಿಗೆ ಕಂಡು ಕೊಡ್ತಾನೆ, ನ್ಯೂ ಲೈಫ್ ಕೊಡ್ತಾನೆ. ಆದ್ದರಿಂದ he was and he is the healer of the body, mind and the spirit. ನಮ್ಮ ಕರ್ತನಾದ ಯೇಸು ಆತನು ದೇಹ, ಮನಸ್ಸು ಮತ್ತು ಆತ್ಮದ ಸ್ವಸ್ಥತೆ ಕೊಡುವಂಥ ಆರೋಗ್ಯದಾಯಕನಾಗಿದ್ದಾನೆ. ಯಾಕೆಂದರೆ ಇಸ್ರಾಯೇಲರಿಗೆ ದೇವರು ಆರೋಗ್ಯದಾಯಕನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರು ನಮ್ಮ ಆರೋಗ್ಯದಾಯಕನಾಗಿದ್ದಾನೆ. ಈ ದಿನಗಳು ವಿವಿಧ ರೀತಿಯ ಸಂಗತಿಗಳಿಂದ ಕೂಡಿದೆ. ಒಂದು ವೇಳೆ ನಮ್ಮ ಕಣ್ಣುಗಳು ಕಾಣ್ತಾ ಇದ್ದರೂ ಕೂಡ ವಿವಿಧ ರೀತಿಯ ಅಂಧವಿಶ್ವಾಸಗಳು, ಕೆಟ್ಟತನವು ಲೋಕವನ್ನು ಆವರಿಸಿದೆ. ಇಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ಕರ್ತನಾದ ಯೇಸು ಲೋಕಕ್ಕೆ ಬೆಳಕಾಗಿದ್ದಾನೆ ಎಂಬುದನ್ನು ನಾವು ಸಾರುವ ಜನರು, ಆ ಅನುಭವ ನಮಗೆ ಇರುವುದಾದರೆ ನಾವು ನಮ್ಮ ಕರ್ತನಾದ ಯೇಸು ನಮ್ಮ ಬೆಳಕು ಎಂಬುದನ್ನು ನಾವು ಪ್ರಚುರಪಡಿಸುವುದು ಮಾತ್ರವಲ್ಲ, ಆ ಬೆಳಕಿನ ಮಕ್ಕಳಾಗಿ ಬೆಳಕಿನ ಕೃತ್ಯವನ್ನು ಮಾಡುವವರಾಗಿ ಜೀವಿಸುವವರಾಗುತ್ತೇವೆ. ಬೈಬಲ್ನಲ್ಲಿ ಈ ವೇದ ಭಾಗದಲ್ಲಿ ಅಥವಾ ಈ ಇಂದಿನ ಒಂದು ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯೇಸುಸ್ವಾಮಿ ಹೇಳುವಂಥ ಮಾತು, ನ್ಯಾಯ ತೀರ್ಪಿಗಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವುದು, ಕಣ್ಣಿದ್ದವರು ಕುರುಡರಾಗುವರು, ಬಲಹೀನರು ಬಲ ಹೊಂದುವರು, ಅಸ್ವಸ್ಥರಾದವರು ಸ್ವಸ್ಥರಾಗುತ್ತಾರೆ, ಅಶಾಂತಿಯಲ್ಲಿಯವರಿಗೆ ಶಾಂತಿ ದೊರಕುತ್ತದೆ, ನಿರಾಶೆಯಲ್ಲಿದ್ದವರಿಗೆ ನಿರೀಕ್ಷೆ ಕೊಡಲ್ಪಡುತ್ತದೆ ಎನ್ನುವಂಥ ಆಲೋಚನೆಯನ್ನು ಯೇಸು ಸ್ವಾಮಿ ಹೇಳ್ತಾನೆ. ಆತನ ನ್ಯಾಯ ತೀರ್ಪಿನಲ್ಲಿ ಪ್ರೀತಿ ಇದೆ, ಮಮತೆ ಇದೆ, ನ್ಯಾಯ ಇದೆ, ನೀತಿ ಇದೆ. ಎಲ್ಲವೂ ಒಳಗೊಂಡಂಥ ಒಂದು ನ್ಯಾಯ ತೀರ್ಪು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಧೀಶನಾಗಿ ಆತನು ಮತ್ತೊಮ್ಮೆ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ. ಆ ದಿನಗಳಲ್ಲಿ ಆತನ ನ್ಯಾಯ ತೀರ್ಪು ಅದು ನ್ಯಾಯಾಧೀಶನಾಗಿರುತ್ತದೆ ಅನ್ನುವುದು ಸತ್ಯ. ಅದೇ ಸಮಯದಲ್ಲಿ ಇವತ್ತು ಕೃಪೆಯ ಕಾಲದಲ್ಲಿ ನಮ್ಮ ಕರ್ತನಾದ ಯೇಸು ಆತನು ನಿರೀಕ್ಷೆಯನ್ನು ಕೊಡುವಂಥ ಆತನು ನ್ಯಾಯಾಧೀಶನಾಗಿ ನಮ್ಮ ಮಧ್ಯದಲ್ಲಿ ನ್ಯಾಯ ತೀರ್ಪನ್ನು ಕೊಡುವ ಆತನಾಗಿದ್ದಾನೆ. ಆದ್ದರಿಂದ ನಾವು ಈಗಾಗಲೇ ನೋಡಿದಂಥ ಜನರ ಹಾಗೆ ಈ ಲೋಕದಲ್ಲಿ ವಿವಿಧ ರೀತಿಯ ಜನರು ಮತ್ತು ವಿವಿಧ ರೀತಿಯ ಒಂದು ಅಭಿಪ್ರಾಯಗಳನ್ನು ನಾವು ಕಾಣ್ತೇವೆ. ಅವೆಲ್ಲವುಗಳ ಮಧ್ಯದಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಅಂಥ ಸಮಯದಲ್ಲಿ ನಾವು ನಮಗೆ ಸಿಕ್ಕಿರುವಂಥ ಅನುಭವ, ಬೆಳಕಿನ ಅನುಭವ, ಹೊಸ ಜೀವನದ ಅನುಭವ, ಕ್ರಿಸ್ತನಲ್ಲಿ ಆದಂಥ ನಮ್ಮ ಅನುಭವವನ್ನು
ನಾವು ಇತರರಲ್ಲಿ ಹಂಚಿಕೊಳ್ಳುತ್ತಲೇ ಇರಬೇಕು, ಹಂಚಿಕೊಳ್ಳಬೇಕು. ಆ ಮೂಲಕವಾಗಿ ಕ್ರಿಸ್ತನ ಕಡೆಗೆ ಜನರನ್ನು ನಡೆಸುವಂಥ ಜನರು ಖಂಡಿತವಾಗಿಯೂ ನಾವು ಆಗಬೇಕಾಗಿದೆ. ಇದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳೋಣ. ಯಾಕೆಂದರೆ ಒಂದೇ ರೀತಿಯ ಅಥವಾ ಏನು ಹೇಳ್ತಾರೆ ಅಂತ ಹೇಳುವಾಗ ನ್ಯಾರೋ ಮೈಂಡೆಡ್ನೆಸ್ ಅಥವಾ ಒಂದು ರೀತಿಯ ತಮ್ಮದೇ ಆದಂಥ ರೀತಿಯ ಆಲೋಚನೆಗಳು ಮಾತ್ರವಲ್ಲ, ಒಂದು ತಮ್ಮದೇ ದೃಷ್ಟಿಕೋನದಲ್ಲಿ ಮಾಡುವಂಥ ನಿರ್ಣಯಗಳು ನಮ್ಮಲ್ಲಿ ಇರಬಾರದು. ಯಾಕೆಂದರೆ ಇವನೂ ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳೂ ಪಾಪ ಮಾಡಲಿಲ್ಲ. ದೇವರ ಕ್ರಿಯೆ ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು. ಅನೇಕ ವೇಳೆ ಮನುಷ್ಯನ ಆಲೋಚನೆಗಳು, ಮನುಷ್ಯನ ನ್ಯಾಯ ತೀರ್ಪುಗಳು ಈ ರೀತಿಯಲ್ಲಿರ್ತದೆ. ಆದರೆ ಕರ್ತನು ಹೇಳುವಂಥ ಮಾತು ಏನಂತ ಹೇಳುವಾಗ, ನ್ಯಾಯ ತೀರಿಸುವಂಥ ಅದು ದೇವರ ಕೈಯಲ್ಲಿದೆ, ದೇವರು ಮಾಡುವ ಆತನು. ಆದರೆ ಅದೇ ಸಮಯದಲ್ಲಿ ಮನುಷ್ಯನು ಇತರರ ಕಡೆಗೆ ಉತ್ತಮವಾದನ್ನು ಬಯಸಬೇಕಾಗಿದೆ. ಶಾಪದ ಭಾವನೆಗಳಿಂದ ತುಂಬಿಕೊಂಡಿದ್ದರೆ ಅವರಿಗೆ ಸ್ವಸ್ಥತೆಯ ಅಗತ್ಯವಿದೆ. ಹೀಲಿಂಗ್ ಫ್ರಮ್ ದ ನೋಷನ್ ಆಫ್ ಕರ್ಸ್ ಎನ್ನುವಂಥ ಸತ್ಯ ಸಂದೇಶವನ್ನು ನಮಗರ್ತನಾದ ಯೇಸು ಆತನು ಹೇಳಿದಂಥ ಮಾತಿನಲ್ಲಿ, ಸಾರಿದಂಥ ಮಾತಿನಲ್ಲಿ ಮಾತ್ರವಲ್ಲ, ಆತನ ಕಾರ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಇವತ್ತು ನಿಜವಾಗಿಯೂ ಕೂಡ ಹಿರಿಯ ನಾಗರಿಕರ ಭಾನುವಾರ, ಸೀನಿಯರ್ ಸಿಟಿಸನ್ ಸಂಡೇ. ಆ ಬಗ್ಗೆ ಈಗಾಗಲೇ ನಾವು ಅನೇಕ ವಿಷಯಗಳನ್ನು ಹೇಳಿದೆವು. ಆದರೆ ಇವತ್ತಿನ ನೇಮಕವಾದಂಥ ನಮಗೆ ಕೊಡಲ್ಪಟ್ಟಂಥ ವಿವಿಧ ಭಾಗ ಅದು ಯೋಹಾನ ಬರೆದ ಸುವಾರ್ತೆ 9ನೇ ಸಂಧಿ 1-12 ವಚನಗಳು. ಆದ್ದರಿಂದ ಕಣ್ಣು ಕಾಣುತ್ತದೆ ಇರುವಂಥ ನಾವೆಲ್ಲರೂ ಕೂಡ ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಇತರರ ಕಷ್ಟ ದುಃಖದಲ್ಲಿ ಪಾಲುಗಾರರಾಗಿದ್ದೇವೆ. ಅವರ ಪರಿಸ್ಥಿತಿಗಳಿಂದ ಅವರಿಗೆ ನಾವು ಉತ್ತಮವಾದನ್ನು ಬಯಸುವರಾಗಿದ್ದೇವೆ. ಆ ಕೆಟ್ಟ ಪರಿಸ್ಥಿತಿಗಳಲ್ಲಿರುವ ಜನರನ್ನು, ಅವರನ್ನು ಉತ್ತಮವಾದಂಥ ಒಳ್ಳೆಯ ಸಂಗತಿಗೆ ನಡೆಸುವಂಥ ಜನರಾಗಿದ್ದೇವೆ ಎನ್ನುವಂಥ ಸಂಗತಿಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಆಮೆನ್. ಸಭೆಗೆ ಸಾರಿ ತಿಳಿಸಬೇಕಾದ ಪ್ರಕಟಣೆಗಳು. ಕೊನೆಯ ಸಂಗೀತವನ್ನು ಹಾಡುವಾಗ ಕಾಣಿಕೆಯನ್ನು ಸ್ವೀಕರಿಸಲಾಗುವುದು. ನಿಮ್ಮ ಕಾಣಿಕೆಯನ್ನು ಪ್ರತ್ಯೇಕಿಸಿ ಈ ಪರದೆ ಮೇಲೆ ಕಂಡುಬರುವ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುವಂತೆ ಕೇಳಿಕೊಳ್ಳುತ್ತೇವೆ. ಈವರೆಗೆ ತಮ್ಮ ಉದಾರವಾದ ದೇಣಿಗೆ ಹಾಗೂ ಕಾಣಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವುದಕ್ಕಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇವೆ. ನಿಮ್ಮ ಸಹೃದಯದ ಕಾಣಿಕೆ ನಮ್ಮ ಸಭೆಯ ಸೇವೆಗೆ ಬೆಂಬಲವಾಗಿರುತ್ತದೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಕಾಣಿಕೆಯನ್ನು ಕೂಡಿಸುವಾಗ ಕನ್ನಡ ಸಂಗೀತದಿಂದ 376ನೇ ಸಂಗೀತದ
ಮೊದಲಿನ 3 ಚರಣಗಳನ್ನು ಹಾಡೋಣ. ಕನ್ನಡ ಸಂಗೀತ 376ನೇ ಸಂಗೀತದ ಮೊದಲಿನ 3 ಚರಣಗಳನ್ನು ಹಾಡೋಣ. ಎಲ್ಲ ಜೀವ ಕಾಯುವಂಥ ಕೃಪಾಮೂಲ ಕರ್ತನೆ. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣವಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯು ಈಗ ಸಮರ್ಪಿಸಿರುವ ಈ ಅಲ್ಪ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ಮದುವೆಯ ದಿನವನ್ನು, ಮೊದಲದೇ ವಿಶೇಷವಾದ ದಿನವನ್ನು ಕಂಡಂಥ ಪ್ರಿಯರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಿನ ದಿನಗಳಲ್ಲಿಯೂ ಅವರನ್ನು ಆಶೀರ್ವದಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆಯೇ, ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡುತ್ತೇವೆ. ಆಮೆನ್. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭುವು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥಿಸೋಣ. ಪ್ರತಿ ಪ್ರಾರ್ಥನೆಯ ನಂತರ ಸಭೆಯ ಪ್ರತ್ಯುತ್ತರ, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎಂಬುದಾಗಿರಲಿ. ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎಂಬುದಾಗಿರಲಿ. ಎಲ್ಲ ಹಿರಿಯ ನಾಗರಿಕರಿಗಾಗಿ, ಅವರಲ್ಲಿರುವ ಜ್ಞಾನದ ಸಂಪತ್ತಿಗಾಗಿ ಹಾಗೂ ನಮ್ಮ ಸಭೆಯ ಎಲ್ಲ ವೃದ್ಧಾಪ್ಯದಲ್ಲಿರುವವರಿಗಾಗಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ತಮ್ಮ ಉದ್ಯೋಗವನ್ನು ಪೂರೈಸಿ ನಿವೃತ್ತಿ ಜೀವನ ನಡೆಸುತ್ತಿರುವ ಎಲ್ಲ ಹಿರಿಯ ನಾಗರಿಕರಿಗಾಗಿಯೂ ಮಾತ್ರವಲ್ಲದೆ
ತಮ್ಮ ಜೀವನದ ಮುಸ್ಸಂಜೆಯಲ್ಲಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕುಂದಿ ಹೋಗುತ್ತಿರುವವರಿಗಾಗಿ ಪ್ರಾರ್ಥಿಸುತ್ತೇವೆ. ಅವರು ಜೀವನದಲ್ಲಿ ಹೊಸ ಬಲವನ್ನು ಹೊಂದುವಂತೆ ನಿನ್ನ ಸಹಾಯವನ್ನು ಅನುಗ್ರಹಿಸು. ವಿವಿಧ ಕಾರಣಗಳಿಂದ ಜೀವನದಲ್ಲಿ ಬೇಸತ್ತು ಹೋಗಿರುವವರಲ್ಲಿ ನವ ಚೈತನ್ಯವನ್ನು ಉಂಟು ಮಾಡೆಂದು ನಿನ್ನನ್ನು ಭಿನ್ನವಿಸುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಎಲ್ಲ ಆಶ್ರಮಗಳಿಗಾಗಿ ಶಿಶುತ್ರ ಕೇಂದ್ರಗಳಿಗಾಗಿ ಹಾಗೂ ವೈದ್ಯಕೀಯ ಕೇಂದ್ರಗಳಿಗಾಗಿ ಪ್ರಾರ್ಥಿಸೋಣ. ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು ಎಂಬುದಾಗಿ ವಾಗ್ದಾನ ಮಾಡಿರುವ ಪ್ರೀತಿಯುಳ್ಳ ದೇವರೇ, ವೃದ್ಧರ ಹಿತಾಸಕ್ತಿಯನ್ನು ನೋಡಿಕೊಳ್ಳುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳಿಗಾಗಿ ವೈದ್ಯಕೀಯ ಕೇಂದ್ರಗಳಿಗಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇವೆ ಮತ್ತು ಅದಕ್ಕೆ ಸಹಾಯದ ಹಸ್ತವನ್ನು ತೋರಿಸುವ ಎಲ್ಲ ಸಭೆಗಳನ್ನು ವ್ಯಕ್ತಿಗಳನ್ನು ಆಶೀರ್ವದಿಸು. ಇದರಲ್ಲಿ ಸೇವೆ ಮಾಡುತ್ತಿರುವವರು ನಿಸ್ವಾರ್ಥ ಸೇವೆಯನ್ನು ಮಾಡುವಂತೆಯೂ ಅಶಕ್ತರಾದ ಈ ಪ್ರಿಯರನ್ನು ಪ್ರೀತಿ, ಕರುಣೆ ಮತ್ತು ಸಹನೆಯಿಂದ ಪರಾಮರಿಸುವಂತೆ ನಿನ್ನಾತ್ಮನ ಸಹಾಯವನ್ನು ಅವರಿಗೆ ದಯಪಾಲಿಸೆಂದು ದೈನ್ಯತೆಯಿಂದ ನಿನ್ನನ್ನು ಬೇಡುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಹಿರಿಯ ನಾಗರಿಕ ಸೇವೆಯಲ್ಲಿ ಸಭೆಗಳು ತೊಡಗುವಂತೆ ಪ್ರಾರ್ಥಿಸೋಣ. ದೇವರೇ, ತಮ್ಮ ಜೀವನದಲ್ಲಿ ಸಂದಿಗ್ಧವಾದ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವ ನಮ್ಮ ಸಭೆಗಳ ಹಿರಿಯ ನಾಗರಿಕಗಾಗಿ ಪ್ರಾರ್ಥಿಸುತ್ತೇವೆ. ಮಕ್ಕಳಿಲ್ಲದವರು, ತಮ್ಮ ಮಕ್ಕಳನ್ನು ಕಳೆದುಕೊಂಡವರು, ಒಬ್ಬಂಟಿಗರಾಗಿ ಸಂಗಾತಿಯನ್ನು ಕಳೆದುಕೊಂಡು ಬಹಳವಾಗಿ ಕುಗ್ಗಿ ಹೋದ ಹಿರಿಯ ನಾಗರಿಕನನ್ನು ನೀನು ಬಲಪಡಿಸು. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ನೀನು ಮಾಡಿದ ವಾಗ್ದಾನವನ್ನು ಸಭೆಯವರು ನೆರವೇರಿಸುವಂತೆ, ಅವರ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತೆ, ಸಮಾಧಾನದಿಂದ ಈ ಲೋಕದ ಯಾತ್ರೆಯನ್ನು ಮುಗಿಸುವಂತೆ, ನಮ್ಮ ಸಭೆಗಳು ಅವರ ಸೇವೆಯಲ್ಲಿ ತೊಡಗಿಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ನಿನ್ನನ್ನು ಭಿನ್ನಯಿಸುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಆಮೇನ್. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಿಸಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನಿಟ್ಟು ಶಾಂತಿಯನ್ನು ದಯಪಾಲಿಸಲಿ. ತ್ರಯೇಕ ದೇವರ ಆಶೀರ್ವಾದವು ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್.